ನಮಸ್ಕಾರ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಕುಡಿಯುವ ನೀರನ್ನು ಶುದ್ಧಗೊಳಿಸಲು ನಾವು ವಾಟರ್ ಫಿಲ್ಟರ್ ಬಳಸ್ತೇವೆ. ಅದು ಒಳ್ಳೆಯ ನೀರನ್ನು ಉಳಿಸಿಕೊಂಡು ಬೇಡವಾದ ಕಸವನ್ನು ಹೊರಗಡೆ ಹಾಕುತ್ತೆ. ಆದರೆ ನಮ್ಮ ದೇಹದಲ್ಲೂ ಅದೇ ಕೆಲಸವನ್ನು ದಿನ 24 ಗಂಟೆ ಯಾವುದೇ ವಿದ್ಯುತ್ ಇಲ್ಲದೆ ಮಾಡುವ ಒಂದು ಅದ್ಭುತ ಅಂಗ ಇದೆ. ಅದೇ ನಮ್ಮ ಮೂತ್ರಪಿಂಡಗಳು ಅಂದರೆ ಕಿಡ್ನೀಸ್. ಅವು ಮಾತಾಡೋದು ಇಲ್ಲ, ನಮ್ಮ ಕೆಲಸದ ಬಗ್ಗೆ ಹೇಳ್ಕೊಡೋದು ಇಲ್ಲ, ಆದರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಮೌನವಾಗಿ ಕೆಲಸ ಮಾಡ್ತಿರುತ್ತೆ. ಹಾಗಾದರೆ ಮೂತ್ರಪಿಂಡಗಳು ನಿಜವಾಗ್ಲೂ ಏನು ಮಾಡ್ತದೆ? ಬನ್ನಿ ಇಂದು ತಿಳಿಯೋಣ. ನಮ್ಮ ಹೃದಯ ನಿರಂತರವಾಗಿ ರಕ್ತವನ್ನು ಇಡೀ ದೇಹಕ್ಕೆ ಕಳಿಸ್ತಿರುತ್ತೆ. ಆ ರಕ್ತ ಮೂತ್ರಪಿಂಡಗಳನ್ನು ತಲುಪಿದಾಗ ಅಲ್ಲಿರುವ ಲಕ್ಷಾಂತರ ಸಣ್ಣ ಫಿಲ್ಟರ್ಗಳು ಅದನ್ನು ಶುದ್ಧಿಗೊಳಿಸುತ್ತೆ. ದೇಹಕ್ಕೆ ಬೇಕಾದ ನೀರು, ಖನಿಜಗಳು ಮತ್ತು ಉಪಯುಕ್ತ ಅಂಶಗಳನ್ನು ಉಳಿಸಿಕೊಂಡು ದೇಹಕ್ಕೆ ಅಗತ್ಯವಿಲ್ಲದ ತ್ಯಾಜ್ಯ ಪದಾರ್ಥಗಳನ್ನು ಬೇರ್ಪಡಿಸುತ್ತವೆ. ನಂತರ ಶುದ್ಧವಾದ ರಕ್ತವನ್ನು ಮತ್ತೆ ದೇಹಕ್ಕೆ ಕಳಿಸುತ್ತದೆ. ರಕ್ತದಿಂದ ಬೇರ್ಪಟ್ಟ ತ್ಯಾಜ್ಯ ಪದಾರ್ಥಗಳು ಮತ್ತು ಹೆಚ್ಚುವರಿ ನೀರು ಒಟ್ಟಾಗಿ ಹೊರಗಡೆ ಬರುತ್ತೆ. ಅಂದರೆ ದೇಹವು ಬೇಡವೆಂದಿರುವ ವಸ್ತುಗಳನ್ನು ಹೊರಗಡೆ ಹಾಕುವ ಒಂದು ಮಾರ್ಗ. ಒಂದು ದಿನ ನೀವು ಕಡಿಮೆ ನೀರು ಕೊಟ್ಟಿದ್ರೆ ಮೂತ್ರಪಿಂಡ ನೀರನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಹೆಚ್ಚು ನೀರು ಕುಡಿದ್ರೆ ಹೆಚ್ಚುವರಿ ನೀರನ್ನು ಹೊರಗಡೆ ಹಾಕುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಎಷ್ಟು ನೀರು ಇರಬೇಕು ಎಂಬ ಸಮತೋಲನವನ್ನು ಮೂತ್ರಪಿಂಡವೇ ನೋಡಿಕೊಳ್ತದೆ. ಮೂತ್ರಪಿಂಡ ಕೇವಲ ರಕ್ತವನ್ನು ಶುದ್ಧಿಗೊಳಿಸೋದಲ್ಲದೆ ಅಲ್ಲದೆ ದೇಹದಲ್ಲಿ ನೀರು ಮತ್ತು ಉಪ್ಪಿನ ಪ್ರಮಾಣವನ್ನು ಸರಿಯಾದ ಮಟ್ಟದಲ್ಲಿ ಇಟ್ಟು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇನ್ನೊಂದು ಆಶ್ಚರ್ಯದ ವಿಷಯ ಏನು ಅಂದರೆ, ಮೂತ್ರಪಿಂಡಗಳು ಒಂದು ಹಾರ್ಮೋನನ್ನು ಉತ್ಪಾದಿಸುತ್ತೆ. ಆ ಹಾರ್ಮೋನ್ ಹೊಸ ಕೆಂಪು ರಕ್ತ ಕಣಗಳನ್ನು ನಿರ್ಮಾಣವಾಗಲು ಸಹಾಯ ಮಾಡುತ್ತದೆ. ಅಂದರೆ ನಮ್ಮ ದೇಹದಲ್ಲಿ ರಕ್ತ ನಿರ್ಮಾಣಕ್ಕೂ ಮೂತ್ರಪಿಂಡಗಳೇ ಪಾತ್ರ ಇದೆ. ನಾವು ವಿಟಮಿನ್ ಡಿ ಪಡೆದರೂ ಅದನ್ನು ದೇಹ ಬಳಸುವ ರೂಪಕ್ಕೆ ತರಲು ಮೂತ್ರಪಿಂಡಗಳು ಸಹಾಯ ಮಾಡುತ್ತವೆ. ಇದರಿಂದ ಕ್ಯಾಲ್ಶಿಯಂ ಸರಿಯಾಗಿ ಹೀರಿಕೊಳ್ಳುತ್ತದೆ ಮತ್ತು ಮೂಳೆಗಳು ಆರೋಗ್ಯವಾಗಿರುತ್ತದೆ. ನಮ್ಮ ಮೂತ್ರದಲ್ಲಿ ಕೆಲವು ಖನಿಜಗಳು ಸಹಜವಾಗಿಯೇ ಇರುತ್ತದೆ. ಸಾಮಾನ್ಯವಾಗಿ ಅವು ಮೂತ್ರದೊಂದಿಗೆ ಹೊರಗಡೆ ಹೋಗ್ತವೆ. ಆದರೆ ಕೆಲವೊಮ್ಮೆ ಅವು ಸಣ್ಣ ಸಣ್ಣ ಸ್ಫಟಿಕಗಳಾಗಿ ನಂತರ ಕಲ್ಲಿನ ರೂಪ ಪಡೆಯಬಹುದು. ಅದನ್ನೇ ಕಿಡ್ನಿ ಸ್ಟೋನ್ ಅಂತ ಕರೀತಾರೆ. ಆದ್ದರಿಂದ ಸಾಕಷ್ಟು ನೀರು ಕುಡಿಯುವುದು ಮೂತ್ರಪಿಂಡದ ಆರೋಗ್ಯಕ್ಕೆ ಮುಖ್ಯ. ಹಾಗಾದರೆ ಎಷ್ಟು ನೀರು ಕುಡಿಬೇಕು? ಈ ಪ್ರಶ್ನೆಗೆ ಒಂದೇ ಉತ್ತರ ಇರೋದಿಲ್ಲ. ಯಾಕಂದರೆ ಅದು ನಿಮ್ಮ ವಯಸ್ಸಿನ, ಹವಾಮಾನ, ವ್ಯಾಯಾಮ ಮತ್ತು ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ. ಆದರೆ ಒಂದು ಸರಳ ಸೂಚನೆ ಇದೆ. ನಮಗೆ ನಮ್ಮ ಬಾಡಿಗೆ ಎಷ್ಟು ನೀರು ಬೇಕು ಅಂತ ನಮ್ಮ ಬಾಡಿಗೆ ಗೊತ್ತಾಗುತ್ತೆ. ಅದು ಬಾಯಿ ಒಣಗೋದಾಗ್ಲಿರ್ಬೋದು, ಅಥವಾ ನನಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ. ಆದಷ್ಟು ನಮಗೆ ಬೇಕಾದಷ್ಟು ನಾವು ನೀರು ಕುಡಿದ್ರೆ ಅದು ನಮಗೆ ಒಳ್ಳೆಯದಾಗುತ್ತೆ. ಮೂತ್ರಪಿಂಡ ನಮಗೆ ಒಂದು ವಿಷಯವನ್ನು ಕಲಿಸುತ್ತೆ. ಪ್ರತಿದಿನ ನಮ್ಮನ್ನು ನಾವು ಶುದ್ಧಿಗೊಳಿಸಕೋಬೇಕು. ದೇಹ ಮಾತ್ರವಲ್ಲ, ಮನಸ್ಸನ್ನು ಕೂಡ ಕ್ಲೀನ್ ಮಾಡ್ಕೊತಿರ್ಬೇಕು. ಇಂದು ನಮ್ಮ ದೇಹದ ನೈಸರ್ಗಿಕ ಫಿಲ್ಟರ್ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ದೇಹದ ಸೂಪರ್ ಕಂಪ್ಯೂಟರ್ ಅಂದರೆ ಬ್ರೈನ್, ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತ, ನಮ್ಮ ನೆನಪುಗಳು, ಕನಸುಗಳು, ಆಲೋಚನೆಗಳು ಎಲ್ಲವೂ ಹೇಗೆ ರೂಪುಗೊಳ್ಳುತ್ತದೆ ಅದನ್ನು ತಿಳಿಯೋಣ. ಅಲ್ಲಿಯವರೆಗೂ ದೇಹವೇ ದೇಗುಲ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.